ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವೆನ್ಯೂ ಅಕ್ಟೋಬರ್ ಟು ಡಿಸೆಂಬರ್ 2021 1,85,027 crores ಇತ್ತು. ಡಿಸೆಂಬರ್ 2022 ಅಲ್ಲಿ 2,17,164 crores ಆಗಿದೆ, 17% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 17,703 crores ಇಂದ 17,806 crores ಆಗಿದೆ, 1% ಅಪ್ರಾಕ್ಸಿಮೇಟ್ಲಿ ಜಾಸ್ತಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಮ್ಮಿ ಬಂದಿದೆ. ಹಾಗೂ ಅಕ್ಟೋಬರ್ ಟು ಡಿಸೆಂಬರ್ 2021 ಅಲ್ಲಿ ಆ್ಯಕ್ಚುಲಿ ಒಂದು ಎಕ್ಸೆಪ್ಷನಲ್ ಇನ್ಕಮ್ ಅಂತ, ಅದು ಯಾವುದೋ ಒಂದು ಬಿಸ್ನೆಸ್ ಇಲ್ಲಿ ಇಲ್ಲದೆ ಇರೋ ಇನ್ಕಮ್ಮು ಅದು ಲಾಸ್ಟ್ ಟೈಮ್ ಬಂದಿತ್ತು. ಅದಕ್ಕೋಸ್ಕರ ಆ್ಯಕ್ಚುಲಿ ಇನ್ಕಮ್ 20,000 ಕೋಟಿ ಥರ ಕಾಣಿಸ್ತಾ ಇತ್ತು. ಆದರೆ 2,800 ಕೋಟಿ ಮೈನಸ್ ಮಾಡಿದರೆ ಆವಾಗ 17,703 crores ಆಗುತ್ತೆ. ಅದನ್ನು ನಾನು ಅಡ್ಜಸ್ಟ್ ಮಾಡಿ ಈ ಟೇಬಲಲ್ಲಿ ಹಾಕಿದ್ದೀನಿ. ಶೇರ್ ಪ್ರೈಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಅವರಿಗೆ ಅಪ್ರೂವಲ್ ಸಿಕ್ಕಿದೆ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ. 20,000 ಕೋಟಿ ಅವರು ಡಿಬೆಂಚರ್ಸ್ ಮುಖಾಂತರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸನ್ನು ಕಲೆಕ್ಟ್ ಮಾಡ್ಬೋದು. ಆ ದುಡ್ಡನ್ನು ಅವರು ಅವ್ರ ಕಂಪ್ನಿ ಎಕ್ಸ್ಪ್ಯಾನ್ಷನ್ಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಆಯಿಲ್ ಟು ಕೆಮಿಕಲ್ಸ್ ಬಿಸ್ನೆಸ್ಸು ಈ ಕ್ವಾರ್ಟರಲ್ಲಿ 10% ಜಾಸ್ತಿ ಆಯಿತು ಕಂಪೇರ್ ಟು ಲಾಸ್ಟ್ ಟೈಮು. ರೀಟೇಲ್ ಬಿಸ್ನೆಸ್ಸು 17% ಜಾಸ್ತಿ ಆಯಿತು. ಡಿಜಿಟಲ್ ಬಿಸ್ನೆಸ್ಸು ಅಪ್ರಾಕ್ಸಿಮೇಟ್ಲಿ 20% ಜಾಸ್ತಿ ಆಯಿತು. ನ್ಯೂಸ್ ನಂಬರ್ 2, JSW ಸ್ಟೀಲ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವೆನ್ಯೂ ಅಕ್ಟೋಬರ್ ಟು ಡಿಸೆಂಬರ್ 2021 38,071 crores ಇತ್ತು. ಅಕ್ಟೋಬರ್ ಟು ಡಿಸೆಂಬರ್ 2022 39,134 crores ಆಗಿದೆ, 3% ಜಾಸ್ತಿ ಆಗಿದೆ. ಆದರೆ ನೆಟ್ ಪ್ರಾಫಿಟು 4,516 crores ಇಂದ 474 crores ಬಿದ್ದುಬಿಟ್ಟಿದೆ, 90% ಕಮ್ಮಿ ಆಗಿದೆ. ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಕಮ್ಮಿ ಬಂದಿದೆ. ಪ್ರಾಫಿಟ್ ಯಾಕೆ ಕಮ್ಮಿ ಬಂದಿದೆ ಅಂದರೆ ಕಮಾಡಿಟಿ ಪ್ರೈಸಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಅವ್ರು ಸ್ಟೀಲ್ ಸೇಲ್ ಮಾಡುವಾಗ ಕಮ್ಮಿ ಪ್ರೈಸ್ ಸಿಕ್ಕಿದೆ, ಪ್ರಾಫಿಟ್ ಕಮ್ಮಿ ಆಗುತ್ತೆ. ಹಾಗೂ ಶೇರ್ ಪ್ರೈಸ್ ಇದಕ್ಕೋಸ್ಕರನೇ 2.5% ಬಿದ್ದಿತ್ತು, ಯಾಕಂದರೆ ರಿಸಲ್ಟ್ಸ್ ತುಂಬ ಬಿಲೋ ಎಕ್ಸ್ಪೆಕ್ಟೇಷನ್ ಇತ್ತಂತ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ಗೂಗಲ್ 12,000 ಎಂಪ್ಲಾಯೀಸನ್ನು ಟರ್ಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಕೆಲಸದಿಂದ ಹೊರಗೆ ತೆಗಿತಾ ಇದ್ದಾರೆ. ಹಾಗೂ ಇದು ಅವರ ಟೋಟಲ್ ಎಂಪ್ಲಾಯೀಸಲ್ಲಿ 6% ಕಮ್ಮಿ ಮಾಡಿದಾಗೆ. ಹಾಗೂ ಬೇರೆ US ಟೆಕ್ ಕಂಪ್ನೀಸು ಅಮೆಝಾನ್, ಫೇಸ್ಬುಕ್, ಮೈಕ್ರೋಸಾಫ್ಟ್ ಈ ಕಂಪ್ನೀಸು ತುಂಬ ಜಾಸ್ತಿ ಜನನ ಕೆಲಸದಿಂದ ಹೊರಗೆ ತೆಗೆದಿದ್ದಾರೆ. ಯಾಕಂದರೆ US ಅಲ್ಲಿ ಸ್ಲೋ ಡೌನ್ ಆಗಿದೆ, ಎಸ್ಪೆಷಲಿ ಟೆಕ್ನಾಲಜಿಗೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಜನರಿಗೆ ಸದ್ಯಕ್ಕೆ. ಅದಕ್ಕೋಸ್ಕರ ಎಂಪ್ಲಾಯೀಸನ್ನು ಲೇ ಆಫ್ ಮಾಡ್ತಾ ಇದ್ದಾರೆ. ಜಪಾನಲ್ಲಿ ಇನ್ಫ್ಲೇಷನ್ ಡಿಸೆಂಬರ್ 2022 ಅಲ್ಲಿ 4% ಆಗಿತ್ತು. ಇದು 40-year ಹೈಗೆ ಬಂದಿದೆ. ಇವತ್ತು ಸಾಯಂಕಾಲ 6 ಗಂಟೆಗೆ ನಮ್ಮ ಇನ್ನೊಂದು ಚಾನಲಲ್ಲಿ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನಲಲ್ಲಿ ಕಾಲಕ್ಕೆ ಬದಲಾಗುತ್ತಿರುವ ಲಾಭದ ಮೇಲಿನ ತೆರಿಗೆ ಈ ವಿಡಿಯೋ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಹಾಕಿದ್ದೀವಿ. ಆ ಪರ್ಟಿಕ್ಯುಲರ್ ಚಾನಲ್ದ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.